ಇದು ಬಾ ಅವಳಿಗೆ ಗೊತ್ತಿತ್ತಲ್ಲ ಕೇಳ ಹೇಳ್ತಾಳ ಅವಳು. ಫಸ್ಟ್ ಮಗು ನಾನೇ ಅನಿಸ್ತಿದೆ ಅಪ್ಪ ಯಾಕೆ ನೋಡೋಣ ಯಾರು ಅಂತ ಹೇಳೋದ್ ಬೇಡ ಬೇಬಿ ದಡ್ಡ ಗೆಸ್ ಮಾಡ್ತಾಳ ನೋಡ್ಬೇಕು ಯಾರ ಮಗಳು ಅದು. ಲಾಸ್ಟ್ ವಿಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಆಲ್ರೆಡಿ ಈ ಪೇಂಟಿಂಗ್ ಬಗ್ಗೆ ಹೇಳಿದ್ದೆ, ಬಟ್ ನಿಮ್ ಹತ್ರ ಗೆಸ್ ಮಾಡಕ್ ಹೇಳಿದ್ದೆ. ತುಂಬಾ ಜನ ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ. ಸೊ ಫಸ್ಟ್ ಇರೋ ಬೇಬಿ ಅದು ನಾನ್ ಚಿಕ್ಕವಳಿರುವಾಗ ಈ ತರ ಇದ್ದೆ. ಫುಲ್ ಚಬ್ಬಿ ಚಬ್ಬಿ ಆಗಿದ್ದೆ ನಾನು. ಅಜ್ಜಿ ಎಲ್ಲರೂ ಯಾವಾಗ್ಲೂ ಹೇಳೋರು ನಾನು ತುಂಬಾನೇ ಚಬ್ಬಿ ಚಬ್ಬಿ ಆಗಿದ್ದೆ ಅಂತ. ಸೊ ಫಸ್ಟ್ ಫೋಟೋ ನಾನು ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ. ನಂಗಿಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೀನ್ ಅಗದ್ ನೋಡಿದ್ರೆ ನಾನಲ್ಲಪ್ಪ, ನಾನಾ ಇದ್ದಾಗ ದಡ್ಡ ನನ್ನ ಹತ್ರ ನನ್ನ ಫೋಟೋ ಒಂದರ ತೆಗ್ದಿಟ್ಟಿರಿ ಆ ಚಿಕ್ಕವಳು ಇಪ್ಪತ್ತಿಗೆ ಸುಮ್ಮನೆ. ನೀ ಸಾಂಕದ ದಡ್ಡ ಈ ಮಗಿ ನೀ ಸಾಂಕದ್ದ ಸಿರ್ಲೆಕ್ಸ್ ಕೊಟ್ಟು ಆತ ಮಗು ಹೆಂಗಿತ್ತು ನಂಗೆ ನನ್ನ ಕಂಡು ನಗು ಬಂತು. ಬಂದೆ ಇರಿ ಅಂತ ತಡಿ ನೀ ಹೋಯ್ಬಿಡ ಬೇಬಿ ಸೆಕ್ಸಿ ಬಂದಿದ್ಯಾ, ಎಷ್ಟು ಸಖತ್ತಾಗಿ ಬಂದಿದೆ. ಯಾರು ನನ್ನ ಅದ ಕರೆಕ್ಟ್ ಹೇಳಿದೆ. ಇನ್ನೊಂದು ಮಗು ಇತ್ತು, ಅದೇ ಯಾವ ಮಗು ಅಂತ ಹೇಳ ಆಮೇಲೆ ಗೊತ್ತಾದ. ಮಿನಿಯಮ್ಮ ಬಿಡ್ ಮಗ್ಲೆ ಅಲ್ಲ ಅಂದೆ ಕನ್ನಡ ಕಲ್ಕೊಂಡು ಒಪ್ಕೊಳ್ಳೋದು. ಅವಳಿಗೆ ಡೌಟ್ ಆಯ್ತು ಅವಳ ಅಲ್ವಾ ಅಂತ. ವಾವ್ ಹೆಂಗಿದೆ ಬೇಬಿ? ಬೇಬಿ ಒಪಿನಿಯನ್ ಯಾವ ಮಗು ಇಷ್ಟ ಆಯ್ತು ನಿಂಗೆ? ಒಬ್ರು ಸೆಲ್ಫ್ ಅದೆಲ್ಲ ಹೇಳಕ್ಕಾಗ ಅದಿಲ್ಲ ಹಂಗೆ ಹೇಳು. ಇದು ಒಳಗಡೆ ಇದು ಬೇಡ. ಅತ್ತೆಗೆ ಅಮ್ಮಂಗೆ ನಾ ಫೋನ್ ಮಾಡಿ ಕೊಡ್ಬೇಡಿ, ಸ್ಟ್ರಾಂಗ್ ಇಲ್ಲ ಬೇಬಿ. ಫಸ್ಟ್ ಇರೋ ಮಗು ನಾನು, ಯೆಲ್ಲೋ ಕಲರ್ ಸೆಕೆಂಡ್ ಇದೆ ಅಲ್ಲ ಅದು ಪ್ರಮತ್ ಅವರು, ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಫ್ರಾಕ್ ಹಾಕೊಂಡಿರೋದು ಮಿನಿ. ಈ ಮೂರೂನು ನಾನು ಪೇಂಟಿಂಗ್ ಮಾಡ್ಸಿರೋದು ಶ್ರೀಧರ್ ಆರ್ಟಿಸ್ಟ್ ಅವ್ರ ಹತ್ರ ಹೇಳಿ ಮಾಡ್ಸಿರೋ ಅಂತದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೂ ಏನಾದ್ರು ಬೇಕು ಅಂತಂದ್ರೆ ನೀವು ನಂಗೆ DM ಮಾಡಿ, ನಾನು ಕಾಂಟ್ಯಾಕ್ಟ್ ಸೆಂಡ್ ಮಾಡ್ತೀನಿ. ಆಗ ಆಗ ಪಪ್ಪನ್ ಕೊಡು, ತೋರ್ಸು ಅಜ್ಜಿ ಕೊಡು. ಮಿನಿ ಇಲ್ಲಿ ಕಾಣ ಮಿನಿ ಈಗ ಮಾಡಿ ಹೋಯ್ತಾಳ ಮಗಳೇ. ಬಾಗಿಲು ತೆಗೋ ಕೇಳು. ಪಪ್ಪಂಗ್ ಕೊಡು, ಹೋಗಿ ಪಪ್ಪಂಗ್ ಹೋಗಿ ನೋಡು ಬೇಬಿ ನಿನ್ ಮಗಳದ್ ನೋಡು. ನೆಕ್ಸ್ಟ್ ಡೇ ನಾವು ಆಕ್ಚುಲಿ ಊರಿಗೆ ಹೋಗ್ತಾ ಇದೀವಿ. ನನ್ನ ಫ್ರೆಂಡ್ ಮದ್ವೆ ಅಲ್ಲ,
ಸಾಗರ ಆಕ್ಚುಲಿ ನಮ್ ಕುಂದಾಪುರದಿಂದಾನೇ ಹತ್ರ ಆಗತ್ತೆ. ಹಾಗಾಗಿ ಬ್ಯಾಂಗ್ಳೂರ್ ಟು ಸಾಗರ ಹೋಗಿ ಫಂಕ್ಷನ್ ಅಟೆಂಡ್ ಮಾಡೋ ಬದಲು ಊರಿಗೆ ಬನ್ನಿ ಅಂತ ಅಂದ್ರು. ಹಾಗೆ ಚಿಕ್ಕಪ್ಪನೂ ಬರ್ತೀನಿ ಅಂತ ಹೇಳಿದ್ರು. ಇವಾಗ ನಾನು, ಚಿಕ್ಕಪ್ಪ, ಅಜ್ಜಿ ಮತ್ತೆ ಪ್ರಮತ್ ಅವರು, ಮಿನಿ ಇಷ್ಟು ಜನ ಟ್ರಾವೆಲ್ ಮಾಡ್ತಾ ಇದೀವಿ. ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ ನಾವು. ಬ್ರೇಕ್ಫಾಸ್ಟ್ ಮಾಡ್ಬೇಕು. ಆಲ್ರೆಡಿ ಟೈಮ್ ಬಂದ್ಬಿಟ್ಟು 10 o'clock ಆಗಿದೆ. ಚಿಕ್ಕಪ್ಪ ಎಲ್ಲಿಗೆ ಬಂದಿರೋದು? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬೆಣ್ಣೆ ದೋಸೆ, ಎಲ್ಲಿ? ಯಾವ ಬೆಣ್ಣೆ ದೋಸೆ? ಚಿತ್ರದುರ್ಗ, ಚಾಲುಕ್ಯ. ವಾಕಿಂಗ್ ಹೋಗ್ತೀವಿ. ವಾಕಿಂಗ್ ಬೇಕಂತಾನೆ ಅವಳಿಗೆ ಕೂತು ಕೂತು ಸಾಕಾಯ್ತು. ಅವ್ರಿಗೆ ಚೌಕ ಆಗ್ತಿಲ್ಲಲ್ಲ ಕಡೆ. ನಮ್ ಚಿಕ್ಕಪ್ಪನ ಫ್ರೆಂಡ್ ಇಲ್ಲೇ ಚಿತ್ರದುರ್ಗದಲ್ಲಿ ಇರೋದು. ಅವ್ರು ಹೇಳಿದ್ರು ದಾವಣಗೆರೆ ಬೆಣ್ಣೆ ದೋಸೆ ಈ ಹೋಟ್ಲಲ್ಲಿ ತುಂಬಾನೇ ಒಳ್ಳೆ ಸಿಗುತ್ತೆ, ಟ್ರೈ ಮಾಡಿ ಅಂತ. ನಾನು ಹೇಳಿದ್ದೆಲ್ಲ ಚಿಕ್ಕಪ್ಪನ ಫ್ರೆಂಡ್ ಅಂತ. ಅವರು ತುಂಬಾ ವರ್ಷದಿಂದನೇ ಫ್ರೆಂಡ್ ಆಕ್ಚುಲಿ. ಸೊ ಅವ್ರ ಫ್ಯಾಮಿಲಿನೂ ಬಂದಿದ್ರು. ಸೊ ನಾವೆಲ್ಲರೂ ಇವಾಗ ಕೂತು ಮಾತಾಡ್ತಾ ದೋಸೆ ಎಲ್ಲ ತಿಂದ್ವಿ. ಬೆಣ್ಣೆ ದೋಸೆ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಕ್ಚುಲಿ. ನಾನು ಬಸವನಗುಡಿ ಅಲ್ಲಿರುವಾಗ ತಿಂತಾ ಇದ್ದೆ. ಮಿನಿ ಅಮ್ಮ ಹೆಂಗ ಅನ್ಸ್ತಾ? ಖುಷಿ ಆಯ್ತದ ಅಡ್ಡ ಊರಿಗೆ ಬಂದ? ಇನ್ನೊಬ್ರು ಯಾರೋ ಬರ್ತಿದ್ರು ನಮ್ ರೂಮಿಗೆ. ಯಾರಿದ್ದು? ತಾತ, ಮುದ್ದ ತಾತ ನಂದು. ನನ್ನ ಮಾತಾಡ್ಸುದಿಲ್ಲ ಅಮ್ಮ ಇವರು. ನನ್ನ ಯಾಕೆ ಮಾತಾಡ್ಸ್ತಿಲ್ಲ? ಮುದ್ದಮ್ಮನ್ ಮಾತಾಡಿಸ್ತಿದ್ದಾರೆ. ಸಣ್ಣ ಇದ್ದಾಳ? ಅದ ಇದ್ದಾಳ. ಮುಖ ನಿನ್ನ ಮುಖ ಕಣ್ಣಿಗೆ ಹೋಗ್ತಾ, ಸಣ್ಣ ಮುಖ. ಫೋಟೋ ಕಂಡೆ ಅಲ್ಲ ನಮ್ಮ 3 ಜನಂದು. ಯಾರ ತರ ಇದ್ದಾಳ? ಪ್ರಮತನೂ ಹೊಲ್ತಾಳು, ನಿನ್ನೂ ಹೊಲ್ತಾಳು. ಮೂಗು ಇದು, ಮೂಗು ಇದು ಬಾ. ಅವಳಿಗೆ ಗೊತ್ತಿತ್ತಲ್ಲ, ಕೇಳ ಹೇಳ್ತಾಳ ಅವಳು. ಊಟದ ಕೈ ಗುಡ್ ಬಾಯಿ. ಓ ವೆರಿ ಗುಡ್. ಕಿವಿ ಯಾವ್ದು ಮಗಳೇ? ಕಿವಿ ತಲಿ. ವೆರಿ ಗುಡ್. ಕೈ ಅಲ್ಲ, ಊಟದ ಕೈ ಯಾವ್ದು ಕೇಳ? ಊಟದ ಕೈ ಯಾವ್ದು? ಊಟದ ಕೈ ಯಾವ್ದು ಮಗ? ತೊಳೋದು ಯಾವ ಕೈ ಹೇಳ್ತೀನಿ. ತಾಕ ತೊಳೋದು ಹೇಳ. ಅದೆಲ್ಲ ಏನ್ ಮಾತಾಡ್ತಾರೋ ಇವರು. ಕೈ ಕೊಟ್ಟು ಬಾಯಿ ಮುಚ್ಚ. ಹೌದಾ? ಕೈ ಕಟ್ ಬಾಯಿ ಮುಚ್ಚು ಮಾಡು. ಕೈ ಕಟ್ಟು ಬಾಯಿ ಮುಚ್ಚ. ಕೈ ಕಟ್ಟು ಬಾಯಿ ಮುಚ್ಚ ಮಾಡು. ಕಣ್ಣು ಕಣ್ಣಿದ, ಮೂಗಿದ. ಬಾಯಿ ಯಾವ್ದು? ಬಾಯಿ ಯಾವ್ದು? ಅವಳು ತೋರ್ಸ್ತಾ ಬಾಯಿ ಯಾವ್ದು? ಮಿನಿ ಮಿನಿ ಅಮ್ಮಮ್ಮ ಬಾಯಿ. ಅಮ್ಮಮ್ಮ ಬಾಯಿ ಯಾವ್ದು? ಬಂಗಾರ 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 ಬಂಗಾರ. ಫ್ಯಾನ್ ಹಾಕ್ರಿ ಕಣಜ್ಜಿ. ನನ್ನ ಮುದ್ದು ಬಂಗಾರ. ಮಿನಿ ನೋಡಿಲ್ಲ ಇದೆಂತ ಮಗ್ಳೆ? ಲೈಟ್ ಎಲ್ಲ ಮಿನಿ ಲೈಟ್ ನೋಡು. ಲೈಟ್ ಮನೆಗ್ ಬರ್ತಾ 5 o'clock 6 ಹಾಗಾಗಿತ್ತು ಆಕ್ಚುಲಿ. ನಾವು ಸ್ಲೋ ಆಗೇ ಬಂದ್ವಿ. ಮತ್ತೆ ಚಿತ್ರದುರ್ಗದಲ್ಲೂ ಅಷ್ಟೇ ಬೆಣ್ಣೆ ದೋಸೆನೂ ಅಷ್ಟೇ ಹೆವಿ ತಿಂದ್ವಿ. ಅದಾದ್ಮೇಲೆ ನಾವು ಊಟ ನಿಲ್ಸೂ ಇಲ್ಲ, ಬಟ್ ಸ್ಲೋ ಆಗೇ ಹೊರಟ್ವಿ. ಅಲ್ಲಿಂದ ಚಿಕ್ಕಪ್ಪನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಮಿನಿಗೆ ಡ್ರೆಸ್ ಡೈಪರ್ ಅದೆಲ್ಲ ಚೇಂಜ್ ಮಾಡಿ, ಅವಳಿಗೆ ಒಂದ್ ಸ್ವಲ್ಪ ತಿನ್ನಕ್ ಹಣ್ಣೆಲ್ಲ ತಿನ್ಸಿ, ಅದಾದ್ಮೇಲೆ ನಾವ್ ಅಲ್ಲಿಂದ ಹೊರಟಿರೋ ಅಂತದ್ದು. ಹಾಗಾಗಿ ರೀಚ್ ಆಗುವಾಗ ಒಂದ್ ಸ್ವಲ್ಪ ಲೇಟೇ ಆಯ್ತು. ಐ ಥಿಂಕ್ 4 to 5 o'clock ಹಾಗೇನೆ ರೀಚ್ ಆಗಿದೀವಿ ನಾವು. ನಮ್ಗೆ ಯಾರಿಗೂ ಮಧ್ಯಾಹ್ನ ಹಸುವು ಆಗ್ತಿರ್ಲಿಲ್ಲ ಅಷ್ಟು. ಎಲ್ಲರಿಗೂ ಒಂದು ಹೆವಿ ಅನ್ಸ್ತಾ ಇತ್ತು. ಬೆಣ್ಣೆ ದೋಸೆನೂ ಅಷ್ಟೇ ಚೆನ್ನಾಗಿ ತಿಂದ್ವಿ ನಾವು. ಹೆವಿ ಬ್ಯಾಟಿಂಗ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು. ಪ್ರತಿ ಸರಿ ಬೆಂಗಳೂರಿಂದ ಬರುವಾಗ್ಲೂ ಫಸ್ಟ್ ಒಕ್ಕೋಡಿ ಹೋಗುವಂತದ್ದು ನಾವು. ಒಕ್ಕೋಡಿಯಲ್ಲಿ ಅತ್ತೆಮ್ಮ ಇರ್ತಾರಲ್ಲ, ಅತ್ತೆಮ್ಮನ ಮಾತಾಡ್ಸ್ಕೊಂಡು ಅದಾದ್ಮೇಲೆ ನಮ್ಮ ಮನೆಗ್ ಬರ್ತೀವಿ. ಈ ಸರಿನೂ ಅಷ್ಟೇ ಹಾಗೆ ಮಾಡಿದ್ವಿ. ಸೊ ಅತ್ತೆ ಮನೆಗೆ ಹೋಗಿ ಅತ್ತೆ ಮನೆಲ್ಲ ಮಾತಾಡ್ಸ್ಕೊಂಡು ಅದಾದ್ಮೇಲೆ ನಮ್ಮ ಮನೆಗ್ ಬಂದ್ವಿ. ದಡ್ಡ ಅಂದ್ರೆ ಗೊತ್ತಿಲ್ಲ. ದಡ್ಡ ಕರಿ ಹೋಗು. ಪಪ್ಪ ಬೇಡ ಕೊಡ್, ನಾನು ಇದು ಮಾಡ್ತೀನಿ. ಯಾರದ ಮಗಳದ್ದಾ? ಮಿನಿದಾ? ಮಿನಿ ಇಲ್ಲಿ ಬಾ. ಸೊ ನಮ್ಮನೆ ಟಿವಿ
ತಾತ ಎಲ್ಲ ಇದ್ದಾರೆ. ತಾತೆಯಿಂದ ಫುಲ್ ಖುಷಿ ಮಿನಿ ಬಂದಿದ್ದಾಳೆ ಅಂತ. ಮಿನಿನೂ ಅಷ್ಟೇ ಫುಲ್ ಖುಷಿ ಆಗಿದ್ದಾಳೆ. ಐ ಆಮ್ ಸೋ ಹ್ಯಾಪಿ. ನಮ್ಮ ಮನೆಗೆ ಬಂದಿದ್ದೀನಿ ನಾನು. ಇದು ನನ್ನ ಮನೆ ನೋಡಿ. ನಾ ಶೆಟ್ಟಿ ಅಂತ ಅವಳು ನೇಮಿಂಗ್ ಸೆರೆಮನಿ ಟೈಮಲ್ಲಿ ನೇಮ್ ಬೋರ್ಡ್ ಮಾಡಿಸಿದ್ದಲ್ಲ ಅದು ಹಾಗೆ ಇದೆ. ಆ್ಯಂಡ್ ಇದು ನನ್ನ ಫೋಟೋ, ಪಪ್ಪ ಮಮ್ಮಿ, ನನ್ನ ಪ್ರೈಸ್ದು ಮದುವೆದು. ಅಜ್ಜಿ ಅಮ್ಮಮ್ಮನ ಬಾಲ ಈಗ ಒಬ್ರು ಅಮ್ಮಮ್ಮನ ಬಾಲ. ದಡ್ಡ ಆಧರಿಸ್ಕೊ, ನಾಳೆ ಎಲ್ಲ ಮಾಡುವ. ಅಲ್ಲ ಅವಳು ಬಟ್ಟೆ ತಗೊಂತಿದ್ಯಾ, ಮಿನಿದೆಲ್ಲ ಹಿಡ್ಬೇಡ. ಖುಷಿ ಆಯ್ತಾ? ಎಂತ ಬರುತ್ತೆ. ಖುಷಿ ಆಯ್ತಾ? ಖುಷಿ ಆಯ್ತಾ? ಇನ್ನೊಂದು ಒಂದು 10 ವರ್ಷ ಅನ್ಸುತ್ತೆ, ಆಮೇಲೆ ಹೇಳ್ತಾಳೆ ನನ್ನ ಮನೆ ಅಜ್ಜಿ ಆಯ್ತು. ಸೊ ಇವತ್ತು ಮಮ್ಮಿ ಸ್ಪೆಷಲ್ ಆಗಿ ಬಿರಿಯಾನಿ ಮಾಡ್ತಿದ್ದಾರೆ. ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮಮ್ಮಿ ಚೆನ್ನಾಗಿ ಮಾಡ್ತಾರೆ. ಮಟನ್ ಬಿರಿಯಾನಿ. ಸೀರಿಯಸ್ಲಿ ಮಟನ್ ಬಿರಿಯಾನಿಯಾ? ಸುಳ್ಳು ಹೇಳ್ತಿದ್ಯಾ? ವಾವ್, ನಾ ಚಿಕನ್ ಬಿರಿಯಾನಿ ಅಂದ್ಕೊಂಡೆ, ಮಟನ್ ಬಿರಿಯಾನಿ ಅಂತ. ಸೊ ಇಟ್ ಇಸ್ ಫೇವರೇಟ್. ಮಟನ್ ಬಿರಿಯಾನಿ ಲೆಗ್ ಮಾಡಿದ್ದಾರೆ ನಿಮಗೋಸ್ಕರ. ಬೇಬಿ ಏನಂತಿದ್ಯಾ? ಒಳ್ಳೆ ಬಾಯಲ್ಲೆಲ್ಲ ನೀರು ಬರ್ತಿದೆ. ಸುಸ್ತಾಗಿದೆ ಆ್ಯಕ್ಚುಲಿ. ಇವತ್ತು ಆ್ಯಕ್ಚುಲಿ ಸಂಜೆ ಪೂಜೆ ಇದೆ, ಹಾಗಾಗಿ ಹೂ ತರ ಬಂದಿದ್ದೀವಿ. ಇವರು ಇವಾಗ ಹೂ ಕೊಯ್ತಾರೆ. ಬೇಬಿ ಯಾವ ಹೂ ತೆಗಿಯಕ್ಕೆ ಬಂದಿರೋದು ನೀನು? ಬೇಬಿ ಬೇಬಿ ಯಾವ ಹೂ ತೆಗಿ? ಸಿಂಗಾರದು. ನೀನು ಹತ್ತುತ್ತೀಯಲ್ಲ ಬೇಬಿ, ನೀನು ಉದ್ದ ಇದೆಯಲ್ಲ ಮತ್ತೆ. ಬಟ್ ಅದು ಬಿದ್ದು ಹೊಡೆದೋತಿಲ್ದ ಅಮ್ಮ? ಅದು ಬಿದ್ದು ಹೊಡೆದೋತಿಲ್ದ? ಇನ್ನೂ ಒಂದು 10 ಹತ್ತಕ್ಕೆ ಬೇಬಿ. ಇನ್ನೂ 10ಕ್ಕೆ ಇನ್ನೂ 10 ಬೇಬಿ. ಹೂ ಕೊಯ್ತಾ ಇದ್ದಾರೆ. ಹಾ ಅಷ್ಟೇ. ಹಗುರ ಹಿಡ್ಕೋ ಬೇಬಿ, ಬಿಡ್ಬೇಡ, ಹೊಡಿಯತ್ತ ಆಮೇಲೆ. ಅತ್ತ ಅಲ್ಲಿ ಹಿಡ್ಕೊಂಡು ಫೈನಲಿ ಹೂ ಕೊನೆ ತೆಗೆದ್ರು. ನೀರು ಹಾಕ್ರೆ ಒಳ್ಳೇದು ಪಾಪ. ಏನಿರ್ಲಿ ಕಡಿತಪ್ಪ. ಆಯ್ತಾ ಮಮ್ಮಿ? ಫೈನಲಿ ಏನಕ್ಕೆ ತೆಗ್ಸಿರೋದು ಇವತ್ತು? ಆಂಜನೇಯ ಸ್ವಾಮಿಗೆ ಸಾಲಿಗ್ರಾಮ. ಇವತ್ತು ಪೂಜೆ ಇಟ್ಟಿದ್ದೀವಲ್ಲ, ನಿನ್ನೆ ರಾತ್ರಿ. ಸೊ ಹೂವಿನ ಕೊನೆ ಎಲ್ಲ ತೆಗೆದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಅಡಿಕೆ ತೋಟ. ಫುಲ್ ಸಾಲಾಗಿ ನೆಟ್ಟಿದ್ದಾರೆ. ಹೆಂಗಿದೆ ಪಾಪ? ಸೂಪರ್. ಬಿರು 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 ಬಿರು. ಮಿನಿ ರುಬಿಕಾ
ಹೋಗು ಗೋ ಗೋ ಹೋಗು ಹೆಂಗ್ ಹೋಗತ್ ರೂಬಿ ಮಗ್ಲ ವಾಯ್ಬೇಡ ಅಕ್ಕ ವಾಯ್ಬೇಡ 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 ಅದು ಕಡೆ ಕಪ್ಪದು ಅಂತ ವಾಯ್ಬೇಡ ಅಕ್ಕನ ಯಾರು ತಿಂತದ ಈಗ ಇದು ಮೇ ಬಿ ಕುಂಬಾಶಿದ ಬಣ್ಣ ಹೊಡೆದಿರಲ್ಲ ಹೊಸ ಇದು ಹಾಕಿದ ನೋಡಿಲ್ವಾ? ಪೂಜೆ ಇತ್ತು ಒಂದು 4 ಗಂಟೆಗೆ ನಮ್ಮ ಹತ್ರ ಬರಕ್ ಹೇಳಿದ್ರು. ಒಂದ್ ಸ್ವಲ್ಪ ಲೇಟ್ ಆಗ್ತಾ ಇದೆ, ಅದಕ್ಕೆ ಒಂದ್ ಸ್ವಲ್ಪ ಗಡಿಬಿಡಿಯಲ್ಲಿದ್ದೀವಿ. ಇವತ್ ಕಂಬಳ ಕೂಡ ಉಂಟು, ಬಟ್ ಕಂಬಳಕ್ ಹೋಗಕ್ ಆಗಲ್ಲ ಅನ್ಸತ್ತೆ. ಮಮ್ಮಿ ಎಲ್ಲಿಗೆ ಹೋಗ್ತಿದೀವಿ? ನಾವು ಆಂಜನೇಯ ಟೆಂಪಲ್ಗೆ ಏನಕ್ಕೆ? ಒಂದು ರಂಗ್ ಪೂಜೆ ಕೊಡೋದಿತ್ತು ಚಿನ್ನಿ ಪ್ರಮಾತನ ಬಗ್ಗೆ. ಅದಕ್ಕೆ ಹೋಗ್ತಿರೋದಾ? ಚಿನ್ನಿ ಬನ್ನಿ ಸೊ ಇವತ್ತು ಕಂಬಳ ನಡೀತಾ ಇದೆ. ಇಲ್ಲಿ ನೋಡಿ ಹೋರಿ ಎಲ್ಲ ಬರ್ತಾ ಇದೆ. ಅಡ್ಡಿಲ್ಲ ಸಾಕಿಲ್ಲ ನನ್ನ ಹೆಸರಲ್ಲಿ ಒಂದು ರಂಗ್ ಪೂಜೆ ಕೊಡೋದಿತ್ತು. ಪಪ್ಪ ಹೇಳ್ತಾ ಇದ್ರು ಯಾವಾಗಾದ್ರೂ ನಿಂಗ್ ಆಗತ್ತೆ ಅವಾಗ ಈಡೇರ್ಸು ಅಂತ. ಬಟ್ ನೆಕ್ಸ್ಟ್ ವಾರ ಆಕ್ಚುಲಿ ಪಪ್ಪ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾರೆ. ಪಪ್ಪ ಇದ್ದಾಗ್ಲೇ ಮಾಡೋಣ ಅಂತ ಅನ್ಕೊಂಡೆ. ಮತ್ತೆ ಪಪ್ಪ ಆಂಜನೇಯನ್ ಭಕ್ತರು ಆಕ್ಚುಲಿ, ಹಾಗಾಗಿ ನಂಗೆ ಪಪ್ಪ ಇರುವಾಗ್ಲೇ ಮಾಡ್ಬೇಕಿತ್ತು. ಹಾಗಾಗಿ ಇವತ್ ಮಾಡಿಸ್ತಾ ಇದ್ದೀವಿ. ಸಂಡೇ 4 o'clockಗೆ. ಥ್ಯಾಂಕ್ ಯು ಆ? ನಾ ಹೊಡ್ಸಕ್ಕ ನಿಂಗೆ? ನಾ ಮಾಡ್ತಿಲ್ ಬಾ ಕರೆಕ್ಟ್ ರಂಗ್ ಪೂಜೆ ನಾವು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಸೊ ಮುಂಚೆನೆ ನಾವು ಆಕ್ಚುಲಿ ಬುಕ್ ಮಾಡಿದ್ವಿ. ಅಂದ್ರೆ ಸಂಡೇ ಬಂದು ನಾವು ಮಾಡ್ತೀವಿ ಅಂತ. 4 o'clock ಮೇಲೆ ಬನ್ನಿ, ಅವಾಗ ಅಂದ್ರೆ 4 o'clockಗೆ ಬನ್ನಿ ಮಾಡೋಣ ಅಂತ ಹೇಳಿದ್ರು. ಸೊ ಪ್ರೀವಿಯಸ್ಲಿ ಬುಕ್ ಮಾಡಿ ಇವತ್ತು ಬಂದಿರೋ ಅಂತದ್ದು. ಹಿಂಗ ಮಗಳು ಒಳ್ಳೆ ತಿಳ್ತಲ್ಲ ಇಲ್ಲಿ ಬನ್ನಿ ಹಿಂಗ ನಮ್ದು ಯಾಕೆ 2ನೇ ಆಯ್ತು? ಲೇಟ್ ಆಯ್ತು ಇವತ್ತು 12 ರಂಗ್ ಪೂಜೆ ಇದೆ ಅಂತ ಹೇಳಿದ್ರು. ನಮ್ದು ಸೆಕೆಂಡ್ ಇದೆ. ಸೊ ಫಸ್ಟ್ ನಮ್ಗಿಂತ ಒಬ್ರು ಬಂದ್ರು. ಆಕ್ಚುಲಿ ಬುಕಿಂಗ್ ಅಲ್ಲಿ ನಾವೇ ಫಸ್ಟ್ ಬರ್ಸಿರೋಂಥದ್ದು. ಬಟ್ ನಾವು ಬರುವಾಗ ಲೇಟ್ ಆಯ್ತು. ಮತ್ತೆ ಆಲ್ರೆಡಿ ಒಬ್ರು ಬಂದು ಬರ್ಸಿದ್ರು. ಹಾಗಾಗಿ ನಮ್ದು ಸೆಕೆಂಡ್ ಆಯ್ತು. ಇವಾಗ ವೇಟ್ ಮಾಡ್ತಾ ಇದೀವಿ. ಹೊರಗೆ ಹೋದಾಗ ನಂಗೂ ಮತ್ತೆ ಮಿನಿಗೂ ಈ ತರ ದೃಷ್ಟಿ ತೆಗ್ದೆ ಅಜ್ಜಿ ಒಳಗಡೆ ಕರ್ಕೊಳ್ಳೋ ಅಂತದ್ದು. ಸೊ ಇವತ್ತು ಹಾಗೆ ಮಾಡಿದ್ರು. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅವ್ರ ಹತ್ರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ. ಕಮೆಂಟ್ ಮಾಡಿ.